ಕಲಬುರಗಿ ನಗರದಲ್ಲಿ ನಿರ್ಮಿತಿ ಕೇಂದ್ರದ ಹೋರಾಟ ತಾರಕಕ್ಕೇರಿದ್ದು ಭ್ರಷ್ಟರ ವಿರುದ್ಧದ ಹೋರಾಟ ಮುಳ್ಳು ಕಂಟೆ ಹೊದಿಸಿಕೊಳ್ಳುವಂತಾಗಿದೆ. ಕಲಬುರಗಿ ನಗರದಲ್ಲಿನ ನಿರ್ಮಿತಿ ಕೇಂದ್ರದ ಭ್ರಷ್ಟ ಅಧಿಕಾರಿಗಳ ಹಾಗೂ ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧದ ಹೋರಾಟ ತಾರಕಕ್ಕೇರಿದ್ದು ನಿರ್ಮಿತಿ ಕೇಂದ್ರದ ಎದುರಿಗೆ ಮುಳ್ಳು ಕಂಟೆ ಹೊದಿಸಿಕೊಂಡು ಹೋರಾಟ ಮಾಡುತ್ತಿದ್ದರೂ ಹೋರಾಟಕ್ಕಿಲ್ಲ ಕಿಮ್ಮತ್ತು ಎಂಬಂತಾಗಿದೆ. ನಿರ್ಮಿತಿ ಕೇಂದ್ರ ಆ ಸಮಸ್ಯೆ ಆದರೂ ಏನು? ಎಷ್ಟು ದಿನ ಆಯಿತು ಹೋರಾಟ ಶುರುವಾಗಿ? ಹೋರಾಟ ಮಾಡುತ್ತಿರುವವರಾದರೂ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಮುಳ್ಳು ಕಂಟೆಯಲ್ಲಿ ಮಲಗಿ ವಿನೂತನ ಹೋರಾಟಕ್ಕೆ ಜಯ ಸಿಗದಿದ್ರೆ ಪ್ರಾಣ ಹೋದರೂ ಚಿಂತೆ ಇಲ್ಲ. ಅಧ್ಯಕ್ಷರು ಬರುವವರೆಗೂ ಮುಳ್ಳು ಕಂಟಿ ತೆಗೆಯುವುದಿಲ್ಲ ಎಂಬ ಪಟ್ಟು ಹೌದು. ಇದೆಲ್ಲವೂ ಕಂಡು ಬಂದಿದ್ದು ಕಲಬುರಗಿ ನಗರದ ಆಳಂದ ರಸ್ತೆಯಲ್ಲಿರುವ ನಿರ್ಮಿತಿ ಕೇಂದ್ರದ ಮುಂಭಾಗದಲ್ಲಿ. ನಿರ್ಮಿತಿ ಕೇಂದ್ರದ ಭ್ರಷ್ಟ ಅಧಿಕಾರಿಗಳ ಹಾಗೂ ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧ ರಾಮಸೇನೆ ಸಂಘಟನೆಯಿಂದ ಕಳೆದ 1 ತಿಂಗಳು 4 ದಿನ ಉಪವಾಸ ಸತ್ಯಾಗ್ರಹ ಹಾಗೂ 26 ದಿನ ಸಾಮಾನ್ಯ ಹೋರಾಟ ಸತ್ಯಾಗ್ರಹ ನಡೆಸುತ್ತಿದ್ದರು. ಭ್ರಷ್ಟ ಅಧಿಕಾರಿಗಳ ಮತ್ತು ಭ್ರಷ್ಟ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ವಿರುದ್ಧ ಹೋರಾಟ ನಡೆಯುತ್ತಿದ್ದು ಹೋರಾಟ ತಾರಕಕ್ಕೇರಿದೆ. ಗುಂಡು ಪಾಟೀಲ್ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಕೇವಲ 16,000 ಸಂಬಳ ಪಡೆಯುತ್ತಿದ್ದಾರೆ. ಆದರೆ ಅವರು 3 ಕೋಟಿ ರೂಪಾಯಿ ಮನೆ ಕಟ್ಟುತ್ತಾರೆ. ಇದೆಲ್ಲವನ್ನ ನೋಡುತ್ತಿದ್ದರೆ ನಿರ್ಮಿತಿ ಕೇಂದ್ರದಲ್ಲಿನ ಭ್ರಷ್ಟಾಚಾರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಎಂಬ ಮಾತು ಕೇಳಿ ಬಂದಿವೆ. ರಾಮಸೇನೆಯ ಇನ್ನೊಬ್ಬ ಮುಖಂಡ ಇದೆಲ್ಲವನ್ನ ಗಮನಿಸುತ್ತಿದ್ದರೆ ನಿರ್ಮಿತಿ ಕೇಂದ್ರದ ವಿಷಯದಲ್ಲಿ ನಿಜವಾಗಲೂ ಭ್ರಷ್ಟಾಚಾರ ಆಗಿದೆಯಾ ಎಂಬ ಸಾಮಾನ್ಯ ಪ್ರಶ್ನೆ ಮೂಡುವುದು ಸುಲಭ. ಈ ನಿರ್ಮಿತಿ ಕೇಂದ್ರದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾದರೂ ಯಾರ್ಯಾರು? ಅದೆಷ್ಟು ಭ್ರಷ್ಟಾಚಾರ ಆಗಿದೆ ಎಂಬುದನ್ನು ಕಾದು ನೋಡೋಣ. ಶಿವಕುಮಾರ್ ಬಿ ಬಿರಾದರ್ ಸರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನಲ್. ಇದಕ್ಕೊಂದು ಪ್ರತಿಯೊಂದಕ್ಕೂ ನಮ್ಮಲ್ಲಿ ದಾಖಲಾತಿಗಳು, ಈ ದಾಖಲಾತಿಗಳು ಪ್ರತಿಯೊಂದು ಇದ್ರೂ ಏನು ಯಾವ ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು, ಆ್ಯಕ್ಷನ್ ತೊಗೊಂಬಲ್ದ್ರಲ್ಲ. ಇದ್ರ ಮೇಲೆ ಇವ್ರದ್ರಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇದೆ ಗೊತ್ತಿಲ್ಲ. ಯಾಕಂದ್ರೆ ಈ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ, ಹಾಗೂ ಇದಕ್ಕೆ ಪ್ರತಿಯೊಂದು ಇದಕ್ಕೂ ಅವರಿದ್ದಾರೆ. ಇದಕ್ಕೆ ಈ ಏನು ಯಾವ ಕಮಿಟಿ ಕೂಡಬೇಕಾಗಿತ್ತಲ್ಲ, ಕಮಿಟಿ ಕೂಡ ಜಿಲ್ಲಾಧಿಕಾರಿಗಳೇ ಕೂಡಿಸಿದ್ದಾರೆ. ಆ ಕಮಿಟಿ ವರದಿ ಬಂದರೂ ಅವ್ರಿಗೆ ಹೋಗಿದೆ, ಅದನ್ನು ಆ್ಯಕ್ಷನ್ ತೊಗೊಂಬಲ್ಲಂದ್ರಲ್ಲ. ಇದ್ರ ಮೇಲೆ ಏನಿದೆ, ಯಾವುದು ಒತ್ತಡ ಇದೆ ನನಗೆ ಗೊತ್ತಾಗಿಲ್ಲ. ಏನು ಇದು ಅನ್ಬೇಡ್ದು. ಅದನ್ನು ಜಿಲ್ಲಾಧಿಕಾರಿಗಳಿಗೂ ಇವರಿಗೂ ಯಾವ ರೀತಿಯೇನು ಅದು ಶಬ್ದ ನಾನು ಹೇಳಬಾರ್ದು, ಅದು ತಿಳ್ಕೊಬೇಕಷ್ಟೇ. ಅದೇನು ಕಾರಣ ಅದನ್ನೇ ಏನು ಗೊತ್ತಿಲ್ಲ. ಅವ್ರು ಕೂಡಲೇ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅವರೇನು ಸರ್ಕಾರಿ ಅಧಿಕಾರಿಗಳಲ್ಲ, ಆದ್ರೂ
ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹಚ್ಚಿ ಇಂಜಿನಿಯರ್ ಆಗ್ಯಾರ ಅಂತಿರಲ್ಲ ಅವ್ರಿಗೆ ತೆಗೆಯಂಥದ್ದು ಹಕ್ಕಿದೆ. ಆಯಿತು, ಇಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೋ ಜನ ಯುವಕರು ಖಾಲಿ ಕೂತಾರೆ, ಅವ್ರು ತಂದು ಹಚ್ಚಲ್ಲಕ್ಕೆ ನಮ್ದೇನು ಇದಿಲ್ಲ. ಅವ್ರು ಅವ್ಯಾವ್ಯಾವ ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಅವ್ಯಾವ್ಯಾವ ಮಾಡ್ಯಾರ ಅಂದ್ರೆ ಮುಂದಿನ ಲೋಕಾಯುಕ್ತ ಅವ್ರು ನೋಡ್ಕೊತವೆ. ಅಲ್ಲಿವರೆಗೂ ಕೂಡಲೇ ಇವರನ್ನು ಸಸ್ಪೆಂಡ್ ಮಾಡಬೇಕು, ಕೂಡಲೇ ಅಲ್ಲಿ ಹೊಸ ಸಿಬ್ಬಂದಿಗಳು ಇದು ಮಾಡಬೇಕು. ಎಲ್ಲಿವರೆಗೂ DC ಅವ್ರು ಬರೋಂಗಿಲ್ಲ ಅಲ್ಲಿವರೆಗೂ ನಮ್ಮ ಪ್ರೊಟೆಸ್ಟ್ ಇದೇ ರೀತಿ ಮುಳ್ಳುಗಳ ಮಧ್ಯೆ ಗುಂಡೂರಾವತಿ ಇದೇ ರೀತಿಯಲ್ಲಿ ನಡೀತಾ ಇದೆ. ಇವತ್ತೇ ನಾವು ಹೋರಾಟ ಮಾಡೋದಕ್ಕೆ ಉದ್ದೇಶ ಏನಂದ್ರೆ ನಿರ್ಮಿತಿ ಕೇಂದ್ರದಲ್ಲಿ ಇರ್ತಕ್ಕಂಥ ನಕಲಿ ಇಂಜಿನಿಯರಿಂಗ್ ಇಕ್ಬಾಲ್ ಅಹಮದ್ ಅವರ ವಿರುದ್ಧ ಹಾಗೂ ಶಿವಾನಂದ್ ಲೆಕ್ಕಾಧಿಕಾರಿಗಳು ಅವ್ರದ್ದು ವಯಸ್ಸು 75, ಅವರಿಗೆ ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಇವತ್ತು ನಾವು ನಿರ್ಮಿತಿ ಕೇಂದ್ರದ ಹೋರಾಟ ಮಾಡ್ತೀವಿ. ಈ ಹೋರಾಟ 2022ರಿಂದ ಸ್ಟಾರ್ಟ್ ಆಗಿದೆ. ಜಿಲ್ಲಾಧಿಕಾರಿ ಸುಮಾರು 18 ದೂರು ಕೊಟ್ಟಿರ್ತೀವಿ. 18 ದೂರು ಕೊಟ್ಟಾಗ ಈಗ ಬಂದಿರ್ತ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ರಚನೆ ಮಾಡ್ತಾರೆ. ಕಮಿಟಿ ರಚನೆ ಮಾಡಿ ಕಮಿಟಿ ರಿಪೋರ್ಟ್ ಬರುತ್ತೆ. ಕಮಿಟಿ ರಿಪೋರ್ಟ್ 2009-2009ಕ್ಕೆ ಜಿಲ್ಲಾಧಿಕಾರಿ ಕಚೇರಿಗೆ ಕಮಿಟಿ ರಿಪೋರ್ಟ್ ಸಲ್ಲಿಸ್ತಾರೆ. ಬಟ್ ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ನಮಗೆ ಆ ಕಮಿಟಿಯ ರಿಪೋರ್ಟ್ ವರದಿ ಕೊಡ್ತಾ ಇಲ್ಲ. ವರದಿ ಕೊಡೋ ಬಟ್ಟಿಗೆ ಒಂದು 2 ಸಲ ಜಿಲ್ಲಾಧಿಕಾರಿ ಕಚೇರಿಗೆ ಹೋದರೆ ಜಿಲ್ಲಾಧಿಕಾರಿಗಳು ನಮಗೆ ಬೆದರಿಕೆ ಹಾಕ್ತಾರೆ. ಅವ್ರು ಗನ್ಮಾನೆ ಕರೆಸಿ ಹೇಳ್ತಾರೆ, ಅವ್ರು ನೆಕ್ಸ್ಟ್ ನಾವು ಬಂದರೆ ಅವ್ರ ಕೇಸ್ ಮಾಡ್ತಾರೆ ಇದೇ ಜಿಲ್ಲಾಧಿಕಾರಿಗಳು. ಅದಕ್ಕೋಸ್ಕರ ನಾವು ಏನು ಮಾಡಿದೆವು, ಮೊನ್ನೆ CM ಅವ್ರು ಬಂದರು, CM ಅವರಿಗೆ ಮನವಿ ಪತ್ರ ಕೊಟ್ಟು ಅದರದ್ದು ಈ ಹೋರಾಟ 19/8/2025ಕ್ಕೆ ನಿರ್ಮಿತಿ ಕೇಂದ್ರ ಮುಂಭಾಗದಾಗ ಧರಣಿ ಸತ್ಯಾಗ್ರಹ ಕೊಟ್ಟಿರ್ತೀವಿ. ಧರಣಿ ಸತ್ಯಾಗ್ರಹ ಕೊಟ್ಟಾಗ ಜಿಲ್ಲಾಧಿಕಾರಿಗೆ ಒಂದು ಗಡುವು ಕೊಡ್ತೀವಿ. 3 ದಿನದ ಒಳಗಡೆ ನೀವೇನು ಇವ್ರನ್ನ ಕ್ರಮ ತೋರಲಿ ಅಂದ್ರೆ ಮುಂದೆ ಉಪವಾಸ ಸತ್ಯಾಗ್ರಹ ಅಂತ ಹೇಳ್ತೀವಿ. ಅದಕ್ಕೆ ಕ್ರಮ ತೋಲೋ ಬಟ್ಟಿ ಮುಂದೆ 4 ದಿನ ಉಪವಾಸ ಸತ್ಯಾಗ್ರಹ ಕೊಟ್ಟಿರ್ತೀವಿ. ಉಪವಾಸ ಸತ್ಯಾಗ್ರಹ ಕೊಟ್ಟಾಗ ನನ್ನ ಜೀವ ಏರುಪೇರು ಆದ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, ತಹಶೀಲ್ದಾರ್ ಕೊಟ್ಟು ಕಳಿಸ್ತಾರೆ. ತಹಶೀಲ್ದಾರ್ ಬಂದು ಮನವಿ ತೊಗೊತಾರೆ. ಮನವಿ ತೊಗೊಂಡು ಏನು ಮಾಡ್ತಾರೆ, ನಿಮಗೆ 48 ಗಂಟೆಯಲ್ಲಿ ನಿಮ್ಮ ವರದಿ ಕೊಡ್ತೀವಿ ಹೇಳ್ತಾರೆ. ಬಟ್ ನಾವೇನಾಯ್ತು ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ 48 ಗಂಟೆ ಬೇಡ ಸರ್, 7 ದಿನದಲ್ಲಿ ವರದಿ ಕೊಡ್ರಿ ಅಂತ ಹೇಳ್ತೀವಿ. ಅಂದಾಗ ಅವ್ರು ಹೋಗ್ತಾರೆ, ಅವ್ರು ಉಡಾಫಿ ಉತ್ತರ ಕೊಟ್ಟು ರಿಪೋರ್ಟ್ ಹಾಕ್ತಾರೆ ನಮಗೆ. ಈಗ ಏನಾಗಿದೆ ಅಂದ್ರೆ ಇವತ್ತಿಗೆ ನಾವು ಧರಣಿ ಕೊಟ್ಟು 35 ದಿನ ಆಯಿತು. ಯಾಕಂದರೆ ನನಗೆ ಜಿಲ್ಲಾಧಿಕಾರಿಗಳ ಮೇಲೆ ಸಂಶಯ ಬರ್ತದೆ. ಜಿಲ್ಲಾಧಿಕಾರಿಗಳು ಒಬ್ಬ ಡೂಪ್ಲಿಕೇಟ್ ಇಂಜಿನಿಯರಿಂಗ್ ಇಕ್ಬಾಲ್ ಅಹಮದ್ ಅವರಿಗೆ ರಕ್ಷಣೆ ಮಾಡ್ತಾಕತ್ತಾರಂದ್ರೆ ಇರುವ ಜಿಲ್ಲಾಧಿಕಾರಿಗಳು ಪಾತ್ರದಂತ ನಮ್ಗೆ ಮೇಲ್ನೋಟಕ್ಕೆಲ್ಲ ಸತ್ಯನೇ ಆಗ್ತಾಯಿದೆ. ಯಾಕಂದ್ರೆ ಒಬ್ಬ ಹೋರಾಟಗಾರರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಮತ್ತು ಇದು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದಲ್ಲಿ ಸಂವಿಧಾನದಾಗ ಯಾವ ರೀತಿ ಹೋರಾಟ ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳು ಹೇಳ್ಬೇಕು. ಈಗ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ಜಿಲ್ಲಾಧಿಕಾರಿಗಳು ಬಂದು ನಮ್ಮದು ಬೇಡಿಕೆ ಇಡೆವರೆಗೂ ಈ ಮುಳ್ಳಿನ ಏನು ಇದ್ದೀನಿ ಯಾವುದೇ ಕಾರಣಕ್ಕೂ ಸರಿಯೋದಿಲ್ಲ. ನನ್ನ ಜೀವ ಹೋದರೂ ಈ ಧರಣಿ ಹಿಂದೆ ಪಡೆಯೋದಿಲ್ಲ. ಜಿಲ್ಲಾಧಿಕಾರಿಗಳು ಬಂದು ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಹಾಕತನ ಈ ಮುಳ್ಳಿನ ಮಧ್ಯದಿಂದ ನಾನು ಸರಿ ಅಂತೇಳಿ ತಹಸೀಲ್ದಾರ್ ಅವರು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಏನು ಉತ್ತರ ಕೊಟ್ಟಿದ್ದಾರಂತ ಸರ್? ಉಡಾಫೆ ಉತ್ತರ ಅಂದರೆ ಇದು ನನಗೆ ಸಂಬಂಧಪಡಲ್ಲ. ನನಗೆ ಆ ಫ್ರೆಷರ್ಗೋಸ್ಕರ ನಾನು ಸುಮ್ಮನೆ ನಿಮಗೆ ನೀರು ಕುಡಿಸಿ ಊಟ ಮಾಡಿಸೋಸಲಕ್ಕೆ ಒಂದು ನಿಮ್ಗೆ ಕಾಲಹರಣ ಮಾಡಿಸ್ಲಿಕ್ಕೆ ನಾನು ಬಂದೆ ಅಂತೇಳಿ ಮುಂದಿನ ಕ್ರಮಕ್ಕೆ ಜಿಲ್ಲಾಧಿಕಾರಿ ಅಂತ ಕೊಡ್ತಾರೆ. ಬಟ್ ಅವ್ರು ಬಂದ್ರೆ ಯಾಕೆ ತೊಗೊಂಡ್ರೆ ಯಾಕೆ ನಾನು ಕ್ರಮ ತೊಗೊಂಡಿತ್ತು ನಮ್ಮ ಆಡಿಯೋ ವಾಯ್ಸ್ ರೆಕಾರ್ಡಿಂಗ್ ಇದೆ ನಂತರ. ಅದಕ್ಕೋಸ್ಕರ ಏನು ಜಿಲ್ಲಾಧಿಕಾರಿಗಳು ಬಂದು ಮನೆ ಸ್ವೀಕಾರ ಮಾಡತನ ಈ ಮುಳ್ಳಿನ ಮಧ್ಯ ಅಲ್ಲ, ಮುಳ್ಳಿನ ಮ್ಯಾಗ ನನಗೆ ಎಷ್ಟೇ ತ್ರಾಸಲ್ಲ, ನಾನು ಜೀವ ಹೋದ್ರು ಜಿಲ್ಲಾಧಿಕಾರಿಗಳು ಬಂದು ಮನೆ ಸ್ವೀಕಾರ ಮಾಡಿ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡೋದ್ರ ಮೇಲೆ ಕೇಸ್ ಹಾಕತನ ಈ ಧರಣಿ